ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಈ ಒಂದು ವಿಡಿಯೋ ತರಗತಿಯಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವಂಥ ಅಧ್ಯಾಯ 12 ಅದರಲ್ಲಿ ಅಭ್ಯಾಸ 12.1ರಲ್ಲಿರುವಂಥ 11ನೇ ಸಮಸ್ಯೆಯನ್ನು ಬಿಡಿಸೋಣ. ಪರೀಕ್ಷೆ ದೃಷ್ಟಿಯಿಂದ 11ನೇ ಸಮಸ್ಯೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆ ಆಗಿದೆ. ಅಷ್ಟೇ ಅಲ್ಲದೆ ಬಹಳ ಸರಳವಾಗಿರುವಂಥ ಸಮಸ್ಯೆ ಇದು. ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋಣ. ಒಂದು ಕಾಲುವೆಯ ದಡದ ಮೇಲೆ, ಇದು ಒಂದು ಕಾಲುವೆ, ಸಿ ಬಿ ಅನ್ನೋದು ಒಂದು ಕಾಲುವೆ ಅಂತ ತಗೊಳ್ಳೋಣ. ಈ ಕಾಲುವೆಯ ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ. ಇದು ಒಂದು ಕಾಲುವೆನ ಇದರ ದಡದ ಮೇಲೆ ಒಂದು ಗೋಪುರ ನೇರವಾಗಿ ನಿಂತಿದೆ ಅಂತ ಹೇಳ್ತಾರೆ. ಚಿತ್ರನ ಕೊಟ್ಟಿದ್ದಾರೆ. ಆಮೇಲೆ ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ, ಇದು ಗೋಪುರಕ್ಕೆ ಅಭಿಮುಖವಾಗಿ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ, ಅಂದರೆ ಇದೊಂದು ಈ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ನೋಡಿದಾಗ ಉಂಟಾದ ಉನ್ನತ ಕೋನ 60 ಡಿಗ್ರಿ ಅಂತ ಹೇಳ್ತಾರೆ. ಓಕೆನಾ? ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲೆ ನೋಡಿ, ಇಲ್ಲಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದಿರುವಂಥ ಸರಳ ರೇಖೆಯ ಮೇಲೆ ಇಲ್ಲಿಂದ ಈ ಬಿಂದುವಿನಿಂದ ಒಂದು ಸರಳ ರೇಖೆ ಎಳೆದಿದ್ದಾರೆ. ಅದು 20 ಮೀಟರ್ ದೂರ ಇದೆ. ಈ ಬಿಂದುವಿನಿಂದ ಗೋಪುರದ ಮೇಲ್ತುದಿಯನ್ನು ನೋಡಿದೀವಿ ಅಂತಂದ್ರೆ ಅಲ್ಲಿ ಉಂಟಾಗುವಂಥ ಕೋನ ಎಷ್ಟು ಅಂತಂದ್ರೆ 30 ಡಿಗ್ರಿ ಉಂಟಾಗಿರುತ್ತೆ. ಉಂಟಾಗುವಂಥ ಕೋನ ಎಷ್ಟು? 30 ಡಿಗ್ರಿ ಆಗಿರುತ್ತೆ. ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಬೇಕು. ಇಲ್ಲಿ ಗೋಪುರದ ಎತ್ತರ ಎ ಬಿ ಏನಿದೆ ನೋಡು, ಇದು ಗೋಪುರದ ಎತ್ತರ, ಇದನ್ನು ಕಂಡುಹಿಡಿಬೇಕು. ಅದನ್ನು ನಾವು ಎಚ್ ಅಂತ ತಗೊಳ್ಳೋಣ. ಆಮೇಲೆ ಇದೇನು ಕಾಲುವೆ ಇದೆಯಲ್ಲ, ಬಿ ಸಿ ಅನ್ನೋದೇನು ಕಾಲುವೆ ಇದೆಯಲ್ಲ, ಇದರ ಅಗಲ ಎಕ್ಸ್ ಮಾನಗಳು ಅಂತ ತಗೊಳ್ಳೋಣ. ಓಕೆ, ಅರ್ಥ ಆಗಿದೆನಾ? ಚಿತ್ರ ಕರೆಕ್ಟಾಗಿ ಅರ್ಥ ಆಯಿತು ಅಂತಂದ್ರೆ ನಮಗೆ ಯಾವ ಅನುಪಾತವನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗಿ ಬಿಡುತ್ತೆ. ಪ್ರಶ್ನೆಯ ಪ್ರಕಾರ ನೋಡಿ, ಇಲ್ಲಿ ಪ್ರಶ್ನೆಯ ಪ್ರಕಾರ ಇಲ್ಲಿ ಎ ಬಿ ಅನ್ನೋದು ಗೋಪುರದ ಎತ್ತರ. ಎ ಬಿ ಏನಿದು ಗೋಪುರದ ಎತ್ತರ ಆಗಿರುತ್ತೆ. ಎ ಬಿ ಗೋಪುರದ ಎತ್ತರ ಆಗಿದೆ. ಅದನ್ನು ಎಚ್ ಅಂತ ತಗೊಳ್ಳೋಣ ನಾವು. ಓಕೆ, ಆಮೇಲೆ ಬಿ ಸಿ ಅಂತಂದ್ರೆ ಕಾಲುವೆಯ ಅಗಲ. ಬಿ ಸಿ ಕಾಲುವೆಯ ಅಗಲ, ಬಿ ಸಿ ಕಾಲುವೆಯ ಅಗಲ ಅಂತ ತಗೊಳ್ಳೋಣ ನಾವು. ಅದನ್ನು ಎಕ್ಸ್ ಅಂತ ತಗೊಳ್ತೀವಿ. ಈಗ ನೋಡಿ, ಈಗ ನಾವು ಮೊದಲೇ ಹೇಳಿದ್ದೀವಿ, ಯಾವಾಗಲೂ ನಾವು ಚಿಕ್ಕ ತ್ರಿಭುಜವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ, ನಂತರ ದೊಡ್ಡ ತ್ರಿಭುಜದ ಅಳತೆಯನ್ನು ತಗೊಳ್ಳೋಣ ನಾವು. ಫಸ್ಟ್ ತ್ರಿಭುಜ ಎ ಬಿ ಸಿ ಅಂತ ತಗೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ, ತ್ರಿಭುಜ ಎ ಬಿ ಸಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಮಗೆ ಈ ತ್ರಿಭುಜದಲ್ಲಿ ಇದಕ್ಕೆ ತೀಟಾ ಗೊತ್ತಾಗಿದೆನಾ? 60 ಡಿಗ್ರಿ ಬಿ ಸಿ ಅಳತೆ, ಆಮೇಲೆ ಎ ಬಿ ಅಳತೆ ಇದೆ. ಈಗ ಇದರಲ್ಲಿ ನಾವು ಎಕ್ಸ್ ಅಥವಾ ಎ ಅನ್ನು ಕಂಡುಹಿಡಿಬೇಕು ಅಂತಂದ್ರೆ, ಇಲ್ಲಿ ತೀಟಾ 60 ಡಿಗ್ರಿ ಅಂತಂದ್ರೆ ಅದರ ಅಭಿಮುಖ ಬಾಹು ಎ ಬಿ ಆಗಿರುತ್ತೆ, ಪಾರ್ಶ್ವ ಬಾಹು ಬಿ ಸಿ ಆಗಿರುತ್ತೆ. ಅಭಿಮುಖ ಮತ್ತು ಪಾರ್ಶ್ವ ಇರೋದು ಟ್ಯಾನ್ ತೀಟಾದಲ್ಲಿರುತ್ತೆ ಅಂತ ನಮಗೆ ಗೊತ್ತು. ಹಾಗಾಗಿ ಇದರಲ್ಲಿ ನಾನು ಟ್ಯಾನ್ ತೀಟಾವನ್ನು ಯೂಸ್ ಮಾಡ್ತೀನಿ. ಟ್ಯಾನ್ ತೀಟಾ ಅಂತಂದ್ರೆ ಇಲ್ಲಿ 60 ಡಿಗ್ರಿ ಅಂತ ಹೇಳಿ ಇದೆ, ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎ ಬಿ ಆಗಿರುತ್ತೆ ಅಪಾನ್ ಪಾರ್ಶ್ವ ಬಾಹು ಬಿ ಸಿ ಆಗಿರುತ್ತೆ. ಇದು ಅಂತ ಗೊತ್ತು ನಮಗೆ. ಓಕೆನಾ? ಇದರಲ್ಲಿ ಅಳತೆ ಯೂಸ್ ಮಾಡೋಣ. ಟ್ಯಾನ್ 60 ಡಿಗ್ರಿ ಅಂದರೆ ಎಷ್ಟಾಗತ್ತೆ ನಾವು ಹೇಳಿದ್ದೀವಿ? ಟ್ಯಾನ್ 60 ಅಂತಂದ್ರೆ √3 ಅಂತ ನಮಗೆ ಗೊತ್ತು. ಟ್ಯಾನ್ 60 ಅಂದರೆ ಎಷ್ಟು? √3 ಇಸ್ ಈಕ್ವಲ್ ಟು ಎ ಬಿ ಅಂತಂದರೆ ಎಚ್ ಅಂದೀವಿ ನಾವು. ಎ ಬಿ ಅಂದರೆ ಎಚ್, ಬಿ ಸಿ ಅಂತಂದರೆ ಎಕ್ಸ್ ಅಂತ ತಗೊಂಡಿವಿ. ಓರೆ ಗುಣಾಕಾರ ಮಾಡಿಬಿಡೋಣ. ಇದಕ್ಕೆ ಡಿವೈಡ್ 1 ಇರುತ್ತೆ. 1 ಇಂಟು ಎಚ್ ಅಂತಂದರೆ ಎಚ್ ಆಗಿರುತ್ತೆ. ಇದು √3 ಇಂಟು ಎಕ್ಸ್ ಮಾನಗಳು. ಇದು ಎಚ್ ಅಂದರೆ ಇಷ್ಟು ತಗೊಳ್ಳೋಣ ನಾವು. ಓಕೆ, ಗೊತ್ತಾಯಿತು? ಎಚ್ ಅಂತಂದರೆ √3 ಇಂಟು ಎಕ್ಸ್. ಈಗ ಇನ್ನೊಂದು ತ್ರಿಭುಜ ತಗೊಳ್ಳೋಣ. ತ್ರಿಭುಜ ಎ ಬಿ ಡಿಯಲ್ಲಿ, ತ್ರಿಭುಜ ಎ ಬಿ ಡಿಯನ್ನು ಯೂಸ್ ಮಾಡೋಣ. ತ್ರಿಭುಜ ಎ ಬಿ ಡಿಯಲ್ಲಿ, ಈ ತ್ರಿಭುಜದಲ್ಲಿ ತೀಟಾ ಅಂತಂದ್ರೆ 30 ಡಿಗ್ರಿ ಅದ, ಅಭಿಮುಖ ಬಾಹು ಎ ಬಿ ಆಗಿರುತ್ತೆ,
ಪಾರ್ಶ್ವಬಾಹು ಬಿ ಡಿ ಆಗಿರುತ್ತೆ. ಇದನ್ನು ಯೂಸ್ ಮಾಡೋಣ. ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾ ಅಂತಂದ್ರೆ 30 ಡಿಗ್ರಿ ಇದೆ, ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದ್ರೆ ಎ ಬಿ ಆಯಿತು ಅಪಾನ್ ಪಾರ್ಶ್ವಬಾಹು ಅಂತಂದ್ರೆ ಇದು ಬಿ ಡಿ ಆಗಿರುತ್ತೆ. ಯಾವುದು ತ್ರಿಭುಜ ಎ ಬಿ ಡಿ ತೊಗೊಂಡಿವಲ್ಲ, ಅದಕ್ಕೆ ಪಾರ್ಶ್ವಬಾಹು ಯಾವುದಾಯಿತು ಬಿ ಡಿ, ಅಭಿಮುಖ ಬಾಹು ಯಾವುದು ಎ ಬಿ ಅಂತ ಆಗತ್ತೆ, ಗೊತ್ತು. ಈಗ ಟ್ಯಾನ್ 30 ಅಂತಂದ್ರೆ ಬೆಲೆ ಎಷ್ಟದ, ಅದಕ್ಕೆ 1/√3 ಅಂಥೇಳಿ ಇದೆ. ಟ್ಯಾನ್ 30 ಅಂದರೆ ಎಷ್ಟು, 1/√3 ಇಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ ಎಚ್ ಅಂಥೇಳಿ ಅದ. ಎ ಬಿ ಅಂದರೆ ಎಷ್ಟು, ಎಚ್. ಬಿ ಡಿ ಅಂದರೆ ಎಷ್ಟಾಗತ್ತೆ ನೋಡಿ, ಬಿ ಡಿನಲ್ಲಿ ಇವು ಎರಡೂ ಭಾಗಗಳು ಸೇರಿರ್ತಾವೆ. ಯಾವುದು ಬಿ ಸಿ ಪ್ಲಸ್ ಡಿ ಸಿ ಅಂದ್ರೆ 20 + x ಅಂತ ಆಗತ್ತೆ. 20 + x ಅಂತ ಆಯಿತು. ಓಕೆನಾ. ಈಗ ಎಚ್ ಇದ್ದಲ್ಲಿ ನಾವು √3 × x ಅಂತ ಉಪಯೋಗಿಸ್ಕೊಳ್ಬಹುದಲ್ಲ. ಹಾಗಾಗಿ ಇಲ್ಲಿ 1/√3 ಅಂತ ಬರೀತೀನಿ, ಇಸ್ ಈಕ್ವಲ್ ಟು ಎಚ್ ಬೆಲೆ ಅಂತಂದ್ರೆ √3 × x ಅಂತ ಯೂಸ್ ಮಾಡ್ತೀನಿ. ಇಲ್ಲಿ √3 × x ಅಪಾನ್ ಇದು 20 + x ಅಂತ ಆಯಿತು. ಇದು 20 ಪ್ಲಸ್ನ ಇದು. ಈಗ ಒರೆ ಗುಣಾಕಾರ ಮಾಡೋಣ. 1 × ಇದರಿಂದ ಮಾಡಿದರೆ ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತೀವಿ ನಾವು, ಒರೆ ಗುಣಾಕಾರ. 1ರಿಂದ ಇದಕ್ಕೆ ಗುಣಾಕಾರ ಮಾಡಿದರೆ ಇದು 20 + x ಅಂತಾಗತ್ತೆ. √3 × √3x ಮಾಡಿದರೆ 3x ಅಂಥೇಳಿ ಆಗತ್ತೆ, ಗೊತ್ತಾಯಿತು. √3 ಅಂತಂದ್ರೆ √9 ಆಯಿತು, 9ರ ವರ್ಗಮೂಲ 3 ಆಗತ್ತೆ. ಈಗ ಬೀಜ ಪದ ಒಂದು ಕಡೆ 220 ಇಸ್ ಈಕ್ವಲ್ ಟು ಇದು 3x + x ಈ ಸೈಡ್ ತರ -x ಆಯಿತು. ಇದು 20 ಆಯಿತು, ಇಸ್ ಈಕ್ವಲ್ ಟು 3x - 1x ಅಂದರೆ 2x ಅಂತ ಆಯಿತು, ಹೌದಾ. ಈಗ ನಮ್ಗೆ ಎಕ್ಸ್ ಬೆಲೆ ಬೇಕಿದ್ರಲ್ಲಿ. ಎಕ್ಸ್ ಇಸ್ ಈಕ್ವಲ್ ಟು 2 ಅಪಾನ್ ಆಗತ್ತಲ್ಲ, 2 ಅಪಾನ್ ಆಯಿತು. ಇದು 20 ಛೇದ ಹೊಡೆಯೋಣ. 2 × 1 = 2, 2 × 10 = 20. ಎಕ್ಸ್ ಇಸ್ ಈಕ್ವಲ್ ಟು 10 ಅಂತಾಯಿತು. ಎಕ್ಸ್ ಅಂದರೆ ಎಷ್ಟಾಯ್ತು ಇದರಲ್ಲಿ, 10. ಎಕ್ಸ್ 10 ಅಂತಂದ್ರೆ ಬಿ ಸಿ ಅಳತೆ ಗೊತ್ತಾಯಿತು. ಬಿ ಸಿ ಅಂದರೆ ಏನದು, ಕಾಲುವೆಯ ಅಗಲ. ಅಂದ್ರೆ ಈ ಕಾಲುವೆಯ ಅಗಲವನ್ನು ಸಹ ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ದೀವಿ ಇಲ್ಲ. ಹಾಗಾಗಿ ಕಾಲುವೆಯ ಅಗಲ ಎಷ್ಟಾಯಿತು, 10 ಮೀಟರ್ ಅಂತ ಹೇಳ್ತೀವಿ. ನಮಗೆ ಇನ್ನೂ ಏನು ಬೇಕಾಗಿದೆ, ಎತ್ತರ ಬೇಕಾಗಿದೆ, ಗೋಪುರದ ಎತ್ತರ ಬೇಕು ನಮಗೆ. ಹಾಗಾಗಿ ಗೋಪುರದ ಎತ್ತರ ಅಂತಂದ್ರೆ ಎ ಬಿ ಅಂದೀವಲ್ಲ, ಎ ಬಿ ಅಂತಂದರೆ ಎಚ್ ಅಂತಂದ್ರೆ ಇಲ್ಲಿ √3x. ಬೇಕಾದ್ರೆ ಇದನ್ನು 1ನೇ ಸಮೀಕರಣ ಅಂತ ನಾವು ತಗೊಳ್ಬಹುದು. ಈಗ 1ರಿಂದ ಅಂತ ಬರಿತೀನಿ, ಸಮೀಕರಣ 1ರಿಂದ. ಇಲ್ಲೇನಿತ್ತು, h = √3x ಅಂಥೇಳಿ ಅದ. h = √3x ಅಂತ ಬರೀತೀನಿ. h = √3 × x. x ಬೆಲೆ ಅಂದರೆ 10 ಇದೆ. ಹಾಗಾಗಿ ಇಲ್ಲಿ h = √3 × 10 ಆಯಿತು. ಅಂದ್ರೆ ಅರ್ಥ 10 × √3 ಮೀಟರ್. ಓಕೆನಾ. ಈಗ ಏನು ಕೇಳಿದಾರೆ ಅದನ್ನು ಬರೆದ್ಬಿಡೋಣ. ಈಗ ನೋಡಿ, ಇದರಲ್ಲಿ ಗೋಪುರದ ಎತ್ತರ ಅಂತಂದರೆ ಎಚ್ ಅಂದೀವಿ ನಾವು, ಎ ಬಿ. ಇದು 10 × √3 ಮೀಟರ್. ಗೋಪುರದ ಎತ್ತರ ಅಂತ ಬರೆಯೋಣ. ಗೋಪುರದ ಎತ್ತರ ಇಸ್ ಈಕ್ವಲ್ ಟು ಎ ಬಿ, ಅದನ್ನೇ ನಾವು ಎಚ್ ಅಂತೀವಿ. ಎಷ್ಟದು, 10 × √3 ಮೀಟರ್. ಓಕೆ. ಆಮೇಲೆ ಕಾಲುವೆಯ ಕಾಲುವೆಯ ಅಗಲ ಅಂದರೆ ಎಕ್ಸ್ ಅಂದರೆ ಬಿ ಸಿ. ಅದೆಷ್ಟಿದೆ ಎಕ್ಸ್ ಅಂತಂದ್ರೆ 10 ಮೀಟರ್. ಕಾಲುವೆಯ ಅಗಲ ಇಸ್ ಈಕ್ವಲ್ ಟು ಬಿ ಸಿ ಅಲ್ಲ, ಇದು ಕಾಲುವೆಯ ಅಗಲ ಬಿ ಸಿ. ಇದು ನಾವು ಎಕ್ಸ್ ಅಂತ ನಾವು ಹೇಳಿದ್ದೀವಿ. ಎಕ್ಸ್ ಅಂದರೆ ಎಷ್ಟಿಲ್ಲಿ 10 ಅಂತ ಹೇಳಿದೆ, 10 ಮೀಟರ್. ಓಕೆನಾ. ಈ ರೀತಿಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯ ಆಧಾರದ ಮೇಲೆ ಚಿತ್ರವನ್ನು ರಚನೆ ಮಾಡ್ಕೊಳ್ಬೇಕು. ಚಿತ್ರವನ್ನು ನೋಡಿ ನಾವು ಏನನ್ನು ಕಂಡುಹಿಡಿಯಬೇಕಾಗಿದೆ, ಯಾವ ಅನುಪಾತವನ್ನು ನಾವು ಅನ್ವಯ ಮಾಡ್ಕೊಳ್ಬೇಕು ಅನ್ನೋದು ನಾವು ನಿರ್ಧರಿಸಿದೀವಿ ಅಂತಂದರೆ ಸಮಸ್ಯೆಯನ್ನು ಬಹಳ ಸರಳವಾಗಿ ಬಿಡಿಸ್ಬೋದು. ಓಕೆ.